ಉದಯವಾಣಿ ಪ್ರಾಯೋಜಕತ್ವ ಮತ್ತು ಮಂಗಳೂರು ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಇದರ ಸಹಯೋಗದೊಂದಿಗೆ ನಡೆದ ಉದಯವಾಣಿ ದೀಪಾವಳಿ ಧಮಾಕ 2024ರ ಸ್ಪರ್ಧೆಯಲ್ಲಿ ವಿಜೇತರಾದ ಅದೃಷ್ಟಶಾಲಿಗಳಿಗೆ ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನಲ್ಲಿ ಮಂಗಳವಾರ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು. ಅದೃಷ್ಟಶಾಲಿಗಳಾಗಿ ಆಯ್ಕೆಯಾಗಿ ಬಹುಮಾನ ಪಡೆಯಲು ಆಗಮಿಸಿರುವ ವಿಜೇತರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಬರಮಾಡಿಕೊಂಡು ಬಹುಮಾನ ಪ್ರದಾನದ ಸಭಾ ಕಾರ್ಯಕ್ರಮದ ಆರಂಭ. ಪರಮೇಶ್ವರಿ ಜಗನ್ಮಾತೆ ಮಹಾಲಕ್ಷ್ಮಿ ನಮೋಸ್ತುತೆ, ಮಹಾಲಕ್ಷ್ಮಿ ನಮೋಸ್ತುತೆ. ಆದರೆ ಅನೇಕ ದಶಕಗಳಿಂದ ಓದುಗರಲ್ಲಿ ಓದಿನ ಹಸಿವನ್ನು ಹೆಚ್ಚಿಸುವಂತಹ ಓದು ಮತ್ತು ಬರಹ ಇದೆರಡರ ಚಳವಳಿಯ ರೀತಿಯಲ್ಲಿ ಮಾಡಿಕೊಂಡು ಬಂದಿರುವಂಥದ್ದು ಉದಯವಾಣಿಯ ಸಮೂಹ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೂ ಅದನ್ನ ಓದಿ ಹಾಗೂ ಬರಹದ ಮೂಲಕ ಓದಿನ ಮೂಲಕ ಅದನ್ನು ಪ್ರೋತ್ಸಾಹಿಸಿಕೊಂಡು ಬಂದ ನಿಮ್ಮಂತಹ ಅನೇಕ ಲಕ್ಷಾಂತರ ಸಹೃದಯ ಓದುಗ ಅಭಿಮಾನಿಗಳಿಂದಾಗಿ ನಾವು ಇಂತಹ ಕಾರ್ಯಕ್ರಮಗಳನ್ನ ನಿತ್ಯ ನಿರಂತರವಾಗಿ ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ಉದಯವಾಣಿ ಬಳಗದಿಂದ ಆರಂಭವಾದ ಒಂದು ವಿಶೇಷ ಸಂಚಿಕೆಯೇ ದೀಪಾವಳಿ ವಿಶೇಷ ಸಂಚಿಕೆ. ನಮಗೆ ಹೆಮ್ಮೆ ಇದೆ, ನಮ್ಮ ಓದುಗರು ಕಳೆದ 55 ವರ್ಷದಿಂದಲೂ ಕೂಡ ಈ ಪುಸ್ತಕವನ್ನ ಜೋಪಾನವಾಗಿ ಇಟ್ಟುಕೊಂಡ ಅನೇಕ ಓದುಗರು ಇನ್ನೂ ಕೂಡ ಕನ್ನಡದಲ್ಲಿ ಇರುವುದು ನಮ್ಮ ಹೆಮ್ಮೆ. ಅದು ನಮ್ಮ ಖುಷಿಯನ್ನು ತೋರಿಸ್ತಾ ಇದೆ. 2024ರ ದೀಪಾವಳಿ ವಿಶೇಷಾಂಕ ಎಲ್ಲ ಪತ್ರಿಕೆಗಳಿಗಿಂತಲೂ ಮೊದಲು ಮಾರುಕಟ್ಟೆಯಲ್ಲಿ ನಾವು 15 ದಿವಸಗಳ ಮೊದಲು ಪತ್ರಿಕೆಯನ್ನು ಮಾರುಕಟ್ಟೆಗೆ ಕೊಡುವುದರಿಂದ ಸುಮಾರು 50-60 ಸಾವಿರ ಪುಸ್ತಕಗಳು ಮಾರಾಟವಾಗಿದೆ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದು ನಮ್ಮ ಒಂದು ಯಶಸ್ಸು ಅಂತ ಹೇಳಿಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಧನ್ಯವಾದಗಳನ್ನು ಸಲ್ಲಿಸ್ತಾ ಎಸ್ಎಲ್ ಶೇಡ್ ನಿರಂತರವಾಗಿಯೂ ನಮ್ಮೊಂದಿಗೆ ಇರಬೇಕು. ಈ ಕಾರ್ಯಕ್ರಮಗಳು ಇನ್ನಷ್ಟು ಚಂದವಾಗಿ ಬರಬೇಕು, ಇನ್ನಷ್ಟು ಜನರಿಗೆ ಬಹುಮಾನಗಳು ಸಿಗಬೇಕು. ನನಗೆ ಕೆಲವು ಸಲ ಆಲೋಚನೆ ಮಾಡುವಾಗ ಆಶ್ಚರ್ಯ ಆಗ್ತದೆ. ಒಬ್ಬ ಗೃಹಿಣಿ ತನ್ನೆಲ್ಲ ಕೆಲಸಗಳ ಮಧ್ಯೆ ಸಮಯ ತಗೊಂಡು ಅಷ್ಟು ದೊಡ್ಡ ಮ್ಯಾಗಝೀನನ್ನು, ಅಷ್ಟು ಲೇಖನಗಳನ್ನು, ಕವನಗಳನ್ನು ಅಥವಾ ಲೇಖನಗಳನ್ನು ಎಲ್ಲವನ್ನು ಓದಿ ಅದರಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ ತೆಗೆದು ಅದನ್ನು ಬರೆದು ಅದನ್ನು ಪೋಸ್ಟ್ ಮಾಡುವಷ್ಟು ತಾಳ್ಮೆ ಸಮಯ ಹೇಗೆ ತಗೊಳ್ತಾರೆ ಅಂತ ಹೇಳಿ ಹೆಚ್ಚಿನವರು ಹೆಣ್ಣು ಮಕ್ಕಳು ಇದನ್ನು ಓದಿ ಇದಕ್ಕೆ ಉತ್ತರ ಬರೆಯುವರು. ಕಡೆಗೆ ಆ ಕಾಯುವಿಕೆ ಹೇಗೆ ಒಂದು ಹೆಣ್ಣು ತಾಯಿ ಆಗುವಾಗ ತನ್ನ ಮಗುವಿಗಾಗಿ ಕಾಯ್ತಾಳೋ ಹಾಗೆ ಬಹುಶಃ ಉತ್ತರಕ್ಕಾಗಿ ಕಾಯೋದು. ನಿಮ್ಗೆಲ್ರಿಗೂ ಕೂಡ ಅಭಿನಂದನೆಗಳು. ಭಾಗವಹಿಸಿದವರಿಗೆ ಮತ್ತು ವಿಜೇತರಿಗೆ, ಇನ್ನು ಮುಂದೆ ವಿಜೇತರಾಗುವವರಿಗೆ ಕೂಡ ಅಭಿನಂದನೆಗಳು. ಹಾಗೆ ಒಂದು ವಿಶ್ವರೂಪವನ್ನು ಪಡ್ಕೊಂಡಂಥ ಚಿನ್ನ ಇವತ್ತು ಬಹುಮಾನ ರೂಪವಾಗಿ ಹೆತ್ತವರಿಂದ ಉಡುಗೊರೆಯಾಗಿ ಸಿಕ್ತಿದ್ದಂಥ ಚಿನ್ನ ಇವತ್ತು ಬಹುಮಾನ ರೂಪದಲ್ಲಿ 1-2-3 ಗಂಟೆಯ ಕೆಲಸಕ್ಕೆ ಉಪಹಾರವಾಗಿ ಅಥವಾ ಪ್ರೈಸ್ ಆಗಿ ಸಿಗುವಂತಹ ಸನ್ನಿವೇಶಕ್ಕೆ ಬಂದಿದೆ. ಇವತ್ತು ಹೀಗೆ ವಿಜೇತರಾದವರೆಲ್ಲ ಸೇರಿದಿರಿ, ಮುಂದೆಯೂ ಮಾಡಿ, ಮುಂದೆಯೂ ಸಿಗಲಿ ಅಂತ ನಾನು ಹಾರೈಸ್ತೇನೆ. ನಮಗೆಲ್ರಿಗೂ ಕೂಡ ಈ ವರ್ಷ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೇನೆ. ಜೈ ಹಿಂದ್, ನಮಸ್ಕಾರ. ಓದು ನಮ್ಮ ಈ ಜಗತ್ತನ್ನು ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲ ಬಹುತೇಕ ಪೋಷಕರಿದ್ದಾರೆ, ಕೆಲವರು ಮಾತ್ರ ವಿದ್ಯಾರ್ಥಿಗಳಿದ್ದಾರೆ. ನಾವೆಲ್ಲ ಪೋಷಕರ ಭಾಳ ದೊಡ್ಡ ಜವಾಬ್ದಾರಿ ಮತ್ತೆ ಆ ಓದಿನ ಚಳುವಳಿಯನ್ನು ಮುಂದುವರಿಸ್ತೇವೆ. ಆವಾಗ ನಮ್ಮ ಮಕ್ಕಳಿಗೆ ಬದುಕು ನಿರಾಗತಿಯಾಗಿ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಈ ಬಹುಮಾನ ವಿಜೇತರಿಗೆ ಎಸ್ಎಲ್ ಶೇಡ್ ಅಂತವ್ರಿಗೆ ಏನಾಗುತ್ತೆ ಅಂದರೆ ಸರಸ್ವತಿ ಇರೋರು ಲಕ್ಷ್ಮಿ ಇರಲ್ಲ ಅಂತ ಹೇಳ್ತಾರೆ. ಆದರೆ ಸರಸ್ವತಿ ಲಕ್ಷ್ಮಿ ಒಟ್ಟಿಗಾದರೆ ಅದರ ಸೊಬಗು ಬೇರೆ. ಹಾಗೆ ಇದೊಂದು ಕಾರ್ಯಕ್ರಮ ಆಗಿದೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಜೊತೆಗೆ ನಮ್ಮ ಸಂಸ್ಥೆಯ ನಿಕಟ ಸಂಬಂಧ ಹೊಂದಿರುವ ನಮ್ಮ ಪ್ರೀತಿಯ ಟಿ ಸತೀಶ್ ಪೈ ಹಾಗೂ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರಿಗೆ ಧನ್ಯವಾದವನ್ನು ಹೇಳುತ್ತೇನೆ. ಇಲ್ಲಿ ಸರ್ವಿಸಿದ ನಮ್ಮ ಸಂಪಾದಕರಾದ ಅರವಿಂದ್ ನಾವಡ ಹಾಗೂ ಸಂಪಾದಕೀಯ ಮಂಡಳಿಗೆ ನನ್ನ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಕಳೆದ 40 ವರ್ಷದಿಂದ ನಾನು ದೀಪಾವಳಿ ಸಂಚಿಕೆ ತಗೊಳ್ತಾ ಇದ್ದೆ. ಕೆಲವು ಸ್ಪರ್ಧೆಗೆ ನನ್ನದೇ ಹೆಸರು ಆಗ್ತಾ ಇದ್ದೆ.
ಉದಯವಾಣಿಯನ್ನು ಮತ್ತು ತರಂಗವನ್ನು ಓದೋದ್ರ ಜೊತೆಗೆ ನನ್ನಲ್ಲಿ ಓದಿನ ಅಭಿರುಚಿಯನ್ನು ಹುಟ್ಟಿಸಿದ್ದಾರೆ. ಮತ್ತೆ ಈ ಬಾರಿ ಪ್ರೈಸ್ ಯಾವತ್ತು ಬಂತು ಅಂತ ಹೇಳಿದ್ರೆ, ನಾನೊಂದು ಕೆಸೆಟ್ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಈ ಪ್ರೈಸ್ ಕೂಡ ಬಂತು. ನನ್ನೊಂದು ಹವ್ಯಾಸ ಅಂತ ಸಣ್ಣದ್ರಿಂದ ಪುಸ್ತಕ ಕಂಡಲ್ಲಿ ತೆಗೆದುಕೊಂಡು ಓದೋದು, ಅದೊಂದು ಒಳ್ಳೆಯ ಉತ್ತಮ ಹವ್ಯಾಸ. ಕಾರ್ಯಕ್ರಮದಲ್ಲಿ ತರಂಗ ವ್ಯವಸ್ಥಾಪಕ ಸಂಪಾದಕಿ ಡಾಕ್ಟರ್ ಸಂಧ್ಯಾ ಎಸ್ ಪೈ, SL ಶೇಟ್ ಡೈಮಂಡ್ ಹೌಸ್ ಮಾಲಕರಾದ ರವೀಂದ್ರ ಶೇಟ್, ಉದಯವಾಣಿ ಮಣಿಪಾಲ ಆವೃತ್ತಿಯ ಸಂಪಾದಕರು ಅರವಿಂದ ನಾವಡ, ಉದಯವಾಣಿ ಮ್ಯಾಗಜಿನ್ ವಿಭಾಗದ ಸ್ಪೆಷಲ್ ಇನಿಷಿಯೇಟಿವ್ಸ್ ಉಪಾಧ್ಯಕ್ಷ ರಾಮಚಂದ್ರ ಮೆಜಾರ್, SL ಶೇಟ್ ಡೈಮಂಡ್ ಹೌಸ್ನ ಪಾಲುದಾರರಾದ ಶರತ್ ಶೇಟ್, ದೀಪ್ತಿ ಶರತ್ ಶೇಟ್, ಪ್ರಸನ್ನ ಶೇಟ್, ಪ್ರಸಾದ್ ಶೇಟ್, ದಿವ್ಯಾ ಪ್ರಸಾದ್ ಶೇಟ್ ಮೊದಲಾದವರು ಉಪಸ್ಥಿತರಿದ್ದರು. ಉದಯವಾಣಿ ಮಂಗಳೂರು ರೀಜನಲ್ ಮ್ಯಾನೇಜರ್ ಸತೀಶ್ ಮಂಜೇಶ್ವರ್ ಬಹುಮಾನ ವಿಜೇತರ ವಿವರ ವಾಚಿಸಿದರು. ಮುಖ್ಯ ವರದಿಗಾರ ವೇಣು ವಿನೋದ್ KS ಸ್ವಾಗತಿಸಿ, ಹಿರಿಯ ವರದಿಗಾರ ದಿನೇಶ್ ಇರಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು.